ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾ ಚಂದ್ರ. ಇದು ನನ್ನ ಚಾನಲ್ ಕನ್ನಡ ಮಾಮ್ ಟಾಕ್ಸ್. ಅಮ್ಮನ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಸೊ ಅಲ್ಲಿಗೆ ಬಂದಿದ್ದೀನಿ. ಮತ್ತು ಇವತ್ತು ಚಿನ್ನದಂಗಡಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸಗಳಿದ್ದಾವೆ ಚಿನ್ನದಂಗಡಿಲಿ. ಸೊ ಅಲ್ಲಿ ಹೋಗಿ ನಿಮಗೆ ವೀಡಿಯೋಸ್ ತೋರಿಸ್ತೀನಿ. ಏನೋ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ತೊಗೋಬೇಕು ಏನು ಅಂತ ಐಡಿಯಾ ಇಲ್ಲ ನನಗೆ. ಏನಾದ್ರು ತೊಗೊಳ್ಳೋದು ಐಡಿಯಾ ಇದೆ, ಏನಾದ್ರು ನೆಕ್ಲೆಸ್ ಆ ಥರ ಏನಾದ್ರು ಇದ್ದರೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 20-30 ಗ್ರಾಮಲ್ಲಿ. ಅಮ್ಮ ಇದ್ದಾರಲ್ವ, ಅಮ್ಮ ನಾನು ಮತ್ತು ದೇವತ್ತು ಹೋಗ್ತಾ ಇದ್ದೀವಿ. ಸಾಮಾನ್ಯ ಪ್ರತಿ ಸತಿ ಮೈಸೂರಿಗೆ ಬಂದಾಗ್ಲೂ ಅಟ್ಲೀಸ್ಟ್ ಒಂದು ಸತಿ ಅಂತೂ ಚಿನ್ನದಂಗಡಿಗೆ ನಾನು ನಮ್ಮಮ್ಮ ಹೋಗ್ತೀವಿ. ಏನಕ್ಕೆ ಅಂತ ಅಂದರೆ ತುಂಬ ಪೆಂಡಿಂಗ್ ಕೆಲಸಗಳೇನಿರ್ತವೆ ಅದನ್ನೆಲ್ಲ ಅಮ್ಮ ಹಂಗೇ ಇಟ್ಕೊಂಡು ಕೂತಿರ್ತಾರೆ. ನಾವು ಬಂದಾಗ ಚಿನ್ನದಂಗಡಿಗೆ ಹೋಗ್ತೀವಿ. ಅದೇನಾದ್ರು ಇದ್ದರೆ ಅವ್ರು ತೊಗೊಳ್ಳೋದಾದರೆ ಅಥವಾ ಏನಾದ್ರು ಚಿಕ್ಕ ಪುಟ್ಟ ಕೆಲಸ ಇದ್ದರೆ. ಮತ್ತು ನಾನಂತೂ ಬೆಂಗಳೂರಲ್ಲಿ ಏನೂ ಪರ್ಚೇಸ್ ಮಾಡಲ್ಲ. ಯಾವಾಗಲೂ ಅಷ್ಟೇ, ನಾನು ಮೈಸೂರಲ್ಲಿ ಅಶೋಕ ರೋಡ್ ಇದೆ ಅಲ್ವಾ, ಅಶೋಕ ರೋಡಲ್ಲಿ ಹರಿ ಜ್ಯುವೆಲ್ಸ್ ಅಂತ ಇದೆ. ಇಲ್ಲಿ ನಾವು ವರ್ಷಾನುಗಟ್ಲೆಯಿಂದನೂ ಇಲ್ಲೇ ಪರ್ಚೇಸ್ ಮಾಡ್ತಿರೋದು. ಅಂದರೆ ನಮ್ಮ ಅಮ್ಮನ ಕಾಲದಿಂದನೂ ನಾವೆಲ್ಲನೂ ಇಲ್ಲೇ ಹೆವಿ ಜ್ಯುವೆಲ್ಸ್ ಏನಾದ್ರು ತೊಗೋಬೇಕು ಅಂತ ಅಂದರೆ ನನಗೆ ತುಂಬ ಟ್ರಸ್ಟ್ ವರ್ದಿ ಪ್ಲೇಸ್. ಅದಕ್ಕೆ ನಾನು ಯಾವಾಗಲೂ ಇಲ್ಲಿಗೆ ಬರ್ತೀನಿ. ಸೊ ನೋಡಿ, ತುಂಬ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಎಲ್ಲ ಲೈಟ್ ವೇಟ್ ಈಗೆಲ್ಲ ಬಂದಿದ್ದಾವಲ್ವ ಅದು. ಮತ್ತು ತುಂಬ ಕಾಂಬಿನೇಷನ್ಸ್ಗಳಲ್ಲಿ ಮುತ್ತು, ಹವಳ ಈ ಥರ ಈಗೆಲ್ಲ ಇದು ಫ್ಯಾಷನಬಲ್ ಅಲ್ವಾ, ಅದನ್ನೇ ನೋಡ್ತಾ ಇದ್ದೀನಿ. ಇದೇನಿದೆ, ಇದು ಬಂದು ಅರೌಂಡ್ 16.5 ಗ್ರಾಮ್ ಇದೆ. 16 ಅಂದರೆ 16 ಗ್ರಾಮ್ಸ್ಗೆ ಎಷ್ಟಾಗುತ್ತೆ? 1.5 ಲಕ್ಷನ ಇದು ಅಂದಾಜು. ಇದು ಬಂದು ಅರೌಂಡ್ 22 ಗ್ರಾಮ್ಸ್ ಇದೆ. ಮತ್ತು ಇದು ಪಕ್ಕದಲ್ಲಿದೆ ಅಲ್ವಾ, ಇದು ದೊಡ್ಡದೇನು ಕಾಣಿಸ್ತದೆ, ಅದು ಅರೌಂಡ್ 32 ಗ್ರಾಮ್ಸ್ ಆ ಥರ ಇದೆ. ಇದು ಬಂದು ಅರೌಂಡ್ 40 ಗ್ರಾಮ್ಸ್ ಅಷ್ಟಿದೆ. ಪೆಂಡೆಂಟ್ ಒಂದೇ 20 ಗ್ರಾಮ್ಸ್ ಇದೆ. ಇನ್ನು ಮಿಕ್ಕಿ ಚೈನ್ ಬಂದು 20 ಗ್ರಾಮ್ಸ್ ಇದೆ, ಆ ಥರ ಇದೆ. ಆ್ಯಕ್ಚುಲಿ ಫುಲ್ ಗೋಲ್ಡಲ್ಲಿದೆ. ಆ್ಯಂಡ್ ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು. ಸೀತೆ, ಹನುಮಂತ ಮತ್ತು ರಾಮ ಏನಿದೆ ಅದ್ರದ್ದು ಡಿಸೈನ್ ಇರತ್ತಿತ್ತು. ಅದು ಇದನ್ನು ತೋರಿಸಿ ನನಗೆ. ಅದು ಮರುವಂದಿದೆಯಲ್ಲ, ಇದು ಹದಿನಾರು ಗ್ರಾಮ್ 16 ಗ್ರಾಮ್ ಬರುತ್ತಾ? 11 ಒಂದಷ್ಟನ್ನ ಶಾರ್ಟ್ ಲಿಸ್ಟ್ ಮಾಡಿಟ್ಟಿದ್ದೀನಿ. ಅದನ್ನು ಹಾಕ್ಕೊಂಡು ನೋಡೋಣ ಅಂತ ಹಾಕೋತಾ ಇದ್ದೀನಿ. ನೋಡಿ, ನಾನು ಫಸ್ಟ್ ಬಂದಿದ್ದ ತಕ್ಷಣ ನೋಡಿದ್ದು ನನಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಇದೇನೇ. ಇದು ಆ್ಯಕ್ಚುಲಿ ಏನೋ ಒಂಥರ ಲುಕ್ ತುಂಬ ಚೆನ್ನಾಗಿದೆ. ಎಮರಾಲ್ಡ್, ಇದು ಬಂದು ಎಮರಾಲ್ಡ್ ಇರೋದು. ಮತ್ತು ಇದರಲ್ಲಿ ಕೃಷ್ಣನ್ ಡಿಸೈನ್ ಇದೆ. ಇದೆಷ್ಟು ಗೊತ್ತಾ? ಅರೌಂಡ್ 16.5 ಗ್ರಾಮ್ ಅಂತ ಹೇಳಿದ್ದಾರೆ. ಇದು ಅಮ್ಮನಿಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಬಟ್ ಏನಂದರೆ ಇನ್ನು ಯೋಚನೆ ಮಾಡ್ತಾ ಇದ್ದೀನಿ, ಇದು ಸ್ಯಾರಿಗಳ ಮೇಲೆಲ್ಲ ಹೇಗೆ ಕಾಣಿಸುತ್ತೆ ಏನೋ ಅಂತ. ಇದಂತೂ ನನಗೆ ಡಿಸೈನ್ ಬಂದಿದ್ದ ತಕ್ಷಣ ಫಸ್ಟ್ ನನಗಿದೆ ಇಷ್ಟ ಆಗಿದ್ದು. ಬಟ್ ಆ್ಯಕ್ಚುಲಿ ಇದ್ರ ವೆಯ್ಟ್ ಬಂದು ತುಂಬ ಜಾಸ್ತಿ ಇದೆ. ಬಟ್ ಏನಂದರೆ ಲೆಂತು ಚೆನ್ನಾಗಿದೆ. ಫುಲ್ಲು ಗೋಲ್ಡಲ್ಲಿದೆ ಅಲ್ವಾ, ಇದರಲ್ಲಿ ಏನೂ ಬೀಡ್ಸ್ ಇಲ್ಲ. ನಾನು ಲಾಸ್ಟ್ ಟೈಮ್ ಪ್ಲೇನ್ ನೆಕ್ಲೆಸ್ಸೇ ತೊಗೊಂಡಿದ್ದೆ ಗೋಲ್ಡ್ದು. ಬಟ್ ಈ ಸತಿ ಸ್ವಲ್ಪ ಏನಾದ್ರು ಈ ಥರ ಮುತ್ತು ಮತ್ತು ಎಮರಾಲ್ಡ್ ಮಿಕ್ಸ್ ಇರೋದೇನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡೇ ಬಂದಿದ್ದೆ.
ನನಗೆ ಬೇಕಾಗಿರೋದು ಏನಂದರೆ ತುಂಬ ಸಿಂಪಲ್ ಫಂಕ್ಷನ್ಸ್ಗಳಿಗೆ ಬೇಕಾಗಿರೋದು. ಸಿಂಪಲ್ ಫಂಕ್ಷನ್ಸ್ಗಳಿಗೆ ಇದೆಲ್ಲ ತುಂಬಾ ಹೆವಿ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಹಾಕ್ಕೊಂಡು ನೋಡೋಣ ಲುಕ್ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ. ಸೊ ದಟ್ ನಿಮಗೂ ಅಷ್ಟೇ ಅಲ್ವಾ, ಹಾಗೆ ತೋರಿಸೋದಕ್ಕಿಂತ ನಿಮಗೂ ಹಾಕ್ಕೊಂಡು ನೋಡಿದ್ರೆ ಒಂಥರ ಕ್ಲಾರಿಟಿ ಸಿಕ್ತಂಗೆ ಆಗುತ್ತೆ. ಈ ಹರಿ ಜುವೆಲ್ಸ್ ಅಂಗಡಿದು ಅಡ್ರೆಸ್ ಏನಿದೆ ಅದನ್ನು ನಾನು ಬಿಟ್ಟಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ. ದಯವಿಟ್ಟು ನೀವೇನಾದ್ರು ಮೈಸೂರಿಗೆ ಬಂದಿದ್ದು ಅಥವಾ ಮೈಸೂರಲ್ಲೇ ಇದ್ದರೆ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಮತ್ತು ನನಗಂತೂ ಹೇಳ್ತೀನಿ, ನಾವು ಫ್ಯಾಮಿಲಿಯಿಂದನೇ ತುಂಬ ವರ್ಷಗಳಿಂದ ತೊಗೋತಾ ಇದ್ದೀವಲ್ವ, ಅದಕ್ಕೆ ಏನೋ ಒಂಥರ ಟ್ರಸ್ಟ್ ನನಗೆ ಈ ಜ್ಯುವೆಲರ್ಸ್ ಮೇಲೆ. ಮತ್ತು ನೋಡಿ ಇದೊಂದು ಟ್ರೈ ಮಾಡ್ತಿದ್ದೀನಿ. ಇದು ಬಂದು ರೂಬಿದು ಎಷ್ಟು ಗೊತ್ತಾ, ಅರೌಂಡ್ 11 ಗ್ರಾಮ್ ಇದೆ ಅಂತ ಹೇಳಿದ್ರು. 11-11.5 ಗ್ರಾಮು. ನಾನು ನಿಮಗೆ ಗ್ರಾಮ್ ಹೇಳ್ತಿರ್ತೀನಿ, ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗ್ಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಈಗೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ ಅಲ್ವಾ ಈ ಥರದ್ದು. ಇದು ನನಗೆ ಇನ್ನೊಂದು ಹೇಳಿ, ಇದು ಫಾರ್ ಎಕ್ಸಾಂಪಲ್ ಇದನ್ನು ತೊಗೊಂಡ್ರೆ ನಾನು, ಸೊ ನೀವು ಬರೀ ಚಿನ್ನಕ್ಕೆ ಮಾತ್ರ ಹಾಕ್ತೀರಾ ಅಲ್ವಾ? ಹಾಂ, ಅದು ಎಲ್ಲ ಬರ್ತಿದೆ. ಸೊ ಇನ್ ಕೇಸ್ ಇದು ಬರ್ತ ಸ್ವಲ್ಪ ದಿನ ಆದಮೇಲೂ ನೀವು ಬರೀ ಇದಕ್ಕೆ ತೊಗೋತೀರಾ ಅಲ್ವಾ? ಇಫ್ ಐ ಗಿವ್ ಇಟ್, ನಾನು ನಿಮಗೆ ವಾಪಸ್ ಕೊಟ್ಟರೆ ಆ ಥರ. ಇದೆಲ್ಲ ಚಿನ್ನನೇ ಅಲ್ವಾ? ಇದೆಲ್ಲ ಬೀಡ್ಸ್ ಎಲ್ಲ. ನನಗೆ ಸ್ವಲ್ಪ ಡೌಟ್ ಇತ್ತು, ಅಂದರೆ ಯಾವುದು ಚಿನ್ನ ಯಾವುದು, ಈಗ ಬೀಡ್ಸ್ಗೆ ಅವರು ಚಾರ್ಜಸ್ ಮಾಡ್ತಾರಾ ಹೆಂಗೆ ಅಂತ. ಸೊ ಅವ್ರು ನನಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನೋಡಿ, ಬೀಡ್ಸ್ಗೆ 6400, ಸೊ 16 ಗ್ರಾಮ್ಸ್ ಅಂತ ಏನು ಹೇಳ್ತಿದ್ದಾರೆ ಅದು ಬಂದು ಬರೀ ಚಿನ್ನದ್ದು ಗೋಲ್ಡ್ ಪೆಂಡೆಂಟು ಮತ್ತು ಬೇರೆದೆಲ್ಲ ಕಾಣಿಸ್ತಿದೆಯಲ್ಲ ಅದು. ಮತ್ತು ಮಣಿ ಎಲ್ಲ ಅವ್ರು ಹೆಂಗೆ ಪೋಣಿಸಿರ್ತಾರೆ, ಅದು ದಾರದಲ್ಲಿ ಪೋಣಿಸಿರ್ತಾರೋ ಅಥವಾ ಚಿನ್ನದಲ್ಲಿ ಪೋಣಿಸಿರ್ತಾರೋ ಅದು ಕೂಡ ಡೀಟೇಲ್ಸ್ ಕೊಟ್ಟರು. ಏನಕ್ಕೆ ಬರೀ 16 ಗ್ರಾಮ್ಸ್ ಇದು ಇರೋದು ಅಂದರೆ, ಪ್ರೀವಿಯಸ್ ತೋರಿಸಿತ್ತು ಅದು ಚಿನ್ನ, ಬೀಡ್ಸ್ ಬಿಟ್ಟು ಚಿನ್ನ ಅಷ್ಟು. ಬೀಡ್ಸ್ ಸಮೇತ ಹೋದರೆ ಅರೌಂಡು ಅದು 40-50 ಗ್ರಾಮ್ಸು ಬರುತ್ತೆ ಅಂತ ಹೇಳಿದ್ರು. ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ, ಅದಕ್ಕೆ ನಾನು ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ಎಲ್ಲ ನೋಡ್ತಾ ಇದ್ದೀನಿ. ಇದು ನೋಡಿ, ಇದು ತುಂಬ ಸಿಂಪಲ್ ಆಗಿದೆ, ಜೇಡದ ಕಲೆಕ್ಷನ್ನು. ಇದು ನನಗೆ ತುಂಬ ಇಷ್ಟ ಆಯಿತು. ಬಟ್ ಏನಂದರೆ ತುಂಬ ಡೆಲಿಕೇಟ್ ಇದೆ ಅಪ್ಪ, ಇದು ಸಿಕ್ಕಾಬಟ್ಟೆ ಡೆಲಿಕೇಟ್ ಇದೆ. ಅಲ್ವಾ, ತುಂಬ ಸಿಂಪಲ್ ಆಗಿ ಸಕ್ಕತ್ತಾಗಿದೆ. ಕನ್ನಡಿ ಇತ್ತಲ್ವಾ, ಅಲ್ವಾ, ಸಕ್ಕತ್ತಾಗಿದೆ. ಸಿಂಪಲ್ ಆಗಿ ಮೈಸೂರು ಸಿಲ್ಕ್ಸ್ ಗೊತ್ತೆಲ್ಲ ಹಾಕೊಳ್ಳೋಕ್ಕೆ. ನಾ ಎಲ್ಲನೂ ಒಂದು ಸತಿ ಅಮ್ಮನ ಮೇಲೂ ಹಾಕಿ ನೋಡ್ತಾ ಇದ್ದೀನಿ. ನೋಡಿ, ಇದು ಜೇಡದ್ದು ನೋಡಿದೆ ಅಲ್ವಾ, ಅದರಲ್ಲೇ ತುಂಬ ವೇರಿಯೇಷನ್ಸ್ ಇದೆ ಅವ್ರ ಹತ್ರ. ಮುತ್ತೊಂದು ಮತ್ತು ಬೇರೆ ಬೇರೆ ಕಾಂಬಿನೇಷನ್ಸ್ಗಳಿದ್ದಾವೆ. ಸೊ ಏನಂದರೆ ಅಮ್ಮನ ಮೇಲೆ ಹಾಕಿ ನೋಡ್ತಾ ಇದ್ದೀನಿ, ಯಾಕಂದರೆ ಅಮ್ಮನೂ ಹಾಕ್ಕೊಳ್ಳೋ ಥರನೇ ತೊಗೋಬೇಕಲ್ವಾ. ಈಗ ನಾನೊಂದು ಸತಿ ಹಾಕೋತೀನಿ, ಅಮ್ಮ ಒಂದು ಸತಿ ಹಾಕೋತಾರೆ, ಆ ಥರ ಚೇಂಜ್ ಮಾಡಿ ಮಾಡಿ ಹಾಕೋಬೋದು ಅಂತ. ಬಟ್ ಅಮ್ಮ ಏನು ಹೇಳ್ತಿರೋದು ಅಂದರೆ, ಮುತ್ತದ್ಗಿಂತ ಆ್ಯಕ್ಚುಲಿ ಜೇಡ ಏನಿದೆ ಅದು ತುಂಬ ಲುಕ್ ಬರ್ತಾ ಇದೆ ಅಂತ ಹಾಕ್ಕೊಂಡಾಗ. ಇದು 9.5 ಇದೆ. ಯಾವುದು? ಇದು ಹಾಂ, ಅದಂಗೆ ಏನು ಅಂದರೆ ಚಿನ್ನ ಯಾವ ಕಮ್ಮಿನ ಇದರಲ್ಲಿ? ಆ್ಯಂಡ್ ಇದು 3.5 ಇದೆ. 3.5 ಗ್ರಾಮ. ಇದು ಮಾತ್ರ ಪೀಸ್ ಇದೆ. ಇದು 4 ಗ್ರಾಮ್ ಇದೆ. ನೋಡಿ, ಲೈಟ್ ವೆಯ್ಟ್ ಅಂದರೆ ನಿಮಗೆ 4-5 ಗ್ರಾಮು 9 ಗ್ರಾಮು ಆ ಥರದ್ರಲ್ಲಿ ಅಥವಾ 3 ಗ್ರಾಮಲ್ಲೂ ಸಿಗುತ್ತೆ ಅಂತ ಅದೇ ತೋರಿಸ್ತಾ ಇದ್ರು. ಅದೇ ಬೇಸಿಕಲಿ ಏನು ಗೊತ್ತಾ, ಈಗ ಮಣಿಗಳನ್ನ ದಾರದಿಂದ ಪೋಣಿಸಿರ್ತಾರೆ, ಆವಾಗ ಕಮ್ಮಿ ಆಗುತ್ತೆ. ಮಣಿಗಳನ್ನ ಚಿನ್ನದಿಂದ ಏನಾದರೂ ಪೋಣಿಸಿದ್ರೆ ಆವಾಗ ಗ್ರಾಮ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಇದನ್ನು ಹಾಕ್ಕೊಂಡು ನೋಡಿದ್ಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ.
ಇದು ನೆಕ್ಸ್ಟ್ ನೋಡಿ, ಇದು ಇನ್ನೊಂದು ಮುತ್ತು ರತ್ನ ಏನೋ ರತ್ನ ಅದೇನೋ ಹೇಳಿದ್ರಪ್ಪ, ನವರತ್ನ, ಕರೆಕ್ಟು, ನವರತ್ನ ಹಾರ ಇದು. ಇದರಲ್ಲಿ ಏನಂದರೆ ಇದು ಬಂದು ಅಗೇನ್ ಇದು ಅರೌಂಡ್ 17 ಗ್ರಾಮ್ಸ್ ಇದೆ. ಇದು ಬಂದು ಪೆಂಡೆಂಟ್ ಏನಿದೆ ಅದು ಕಂಪ್ಲೀಟ್ ಗೋಲ್ಡಲ್ಲಿರೋದು. ಅದು ಬಿಟ್ಟು ನೀವು ನೋಡ್ತಾ ಇದ್ದೀರಲ್ವ ಎಮರಾಲ್ಡ್ ಎಲ್ಲ ಏನಿದೆ ಅದನ್ನು ಮತ್ತು ದಾರದಲ್ಲಿ ಪೋಣಿಸಿರೋದು, ಅದಕ್ಕೆ ಗ್ರಾಮ್ ಕಮ್ಮಿ ಇದೆ. ಹಾಕ್ಕೊಂಡು ನೋಡ್ತಾ ಇದ್ದೀನಿ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಬಟ್ ಏನಂದರೆ ನನಗೆ ಇಷ್ಟೊಂದು ಗ್ರ್ಯಾಂಡ್ ಬೇಕಾಗಿಲ್ಲ. ನಾನೇನಂದರೆ ಸಿಂಪಲ್ಸ್ ಫ್ಯಾಮಿಲಿ ಫಂಕ್ಷನ್ಸ್, ಈಗ ಬೀಗ್ರೂಟನೋ ನಾಮಕರಣಕ್ಕೋ ಹೋದಾಗ ಸಿಂಪಲಾಗಿ ಹಾಕ್ಕೊಳ್ಳೋಕೆ ಏನಾರು ಇರಲಿ ಅಂತ ನೋಡ್ತಾ ಇರೋದು. ಆಮೇಲೆ ಮನೆಯಲ್ಲಿ ಹಬ್ಬಗಳೆಲ್ಲ ಇರ್ತಾವಲ್ಲ, ಅವಾಗ ಸೀರೆ ಉಡ್ತಿರ್ತೀನಿ, ಆವಾಗಲೂ ಅಷ್ಟೇ ಸಿಂಪಲ್ ಆಗಿದೆ ಸಾಕು ನನಗೆ. ಒಂದಷ್ಟು ನೋಡಾದಮೇಲೆ ಕೆಲವೊಂದನ್ನು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ನಂಗೆ ಏನೇ ನೋಡಿದ್ರು ಹೋಗಿ ಬಂದು ಇದೇನಿದೆ ಅದ್ರ ಮೇಲೆ ಕಣ್ಣು ಬೀಳ್ತಾ ಇದೆ. ಸೊ ಅದಕ್ಕೆ ಅಮ್ಮನ ಕೇಳ್ತಾ ಇದ್ದೀನಿ, ಹೇಳಮ್ಮ ಏನು ಇದು ಚೆನ್ನಾಗಿದೆಯಾ, ತೊಗೋಬೋದಾ ಏನು ಅಂತ. ಒಂದು ಸತಿ ಅಮ್ಮನಿಗೂ ಹಾಕ್ಕೊಳಕ್ಕೆ ಹೇಳಿದೆ, ಏನಕ್ಕಂದ್ರೆ ನನಗೆ ಅಮ್ಮನ ಮೇಲೂ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕಿತ್ತು. ಬಟ್ ನನಗೆ ಒಂದು ಸ್ವಲ್ಪ ಇದರಲ್ಲಿ ಆಲ್ಟ್ರೇಷನ್ ಮಾಡಿಸ್ಬೇಕು ಅನ್ನಿಸ್ತಾ ಇದೆ. ಅಂದರೆ ನಾನು ಬೀಡ್ಸ್ಗಳು ಆ ಮುತ್ತಂದೇನಿದೆ ಅದೆಲ್ಲ ಚೇಂಜ್ ಮಾಡಿಸೋಣ ಅನ್ಕೋತಾ ಇದ್ದೀನಿ. ಮತ್ತು ಪ್ಲೇನ್ ನೆಕ್ಲೆಸ್ಗಳು ಇದ್ವು, ಸ್ವಲ್ಪ ಕಲೆಕ್ಷನ್ಸ್ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಇದು ನೋಡಿ, ಇದು ಅರೌಂಡ್ 26-27 ಗ್ರಾಮ್ ಆ ಥರ ಬರುತ್ತೆ. ಇದು ಅರೌಂಡ್ 30 ಗ್ರಾಮ್ಸ್ ಅಷ್ಟಿದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮು ಪ್ಲೇನ್ ನೆಕ್ಲೆಸ್ಸೇ ತೊಗೊಂಡಿದ್ದು, ಮತ್ತು ಪ್ಲೇನ್ ನೆಕ್ಲೆಸ್ಗಳನ್ನ ನನ್ನ ಹತ್ರ ಇದ್ದಾವೆ. ಬಟ್ ಹೆಂಗಿರು ಬಂದಿದ್ದೀನಿ ಅಲ್ವಾ, ಅದಕ್ಕೆ ಒಂದು ಸತಿ ಹಾಕ್ಕೊಂಡು ನೋಡೋಣ ಅಂತ ನೋಡ್ತಿದ್ದೀನಿ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಹೇಳಬೇಕು ಅಂತ ಅಂದರೆ. ನನಗೇನಂದರೆ ನಮ್ಮ ಮನೆಯವ್ರು ಇವ್ರು ಬಂದುಬಿಟ್ಟಿದ್ರೆ ವೀಡಿಯೋ ಎಲ್ಲ ತೊಗೊಳಕ್ಕೆ ಚೆನ್ನಾಗಿ ಅನಿಸುತ್ತೆ. ಈಗ ಸಿನ್ಸ್ ಅಮ್ಮನ ಜೊತೆ ಬಂದಿರೋದಕ್ಕೆ ನಾನೇ ಸ್ವಲ್ಪ ವೀಡಿಯೋ ಕ್ಯಾಮ್ರಾಗಳನ್ನೆಲ್ಲ ಸೆಟ್ ಮಾಡಿ ಟ್ರೈ ಮಾಡೋಕ್ಕೆ ತೊಗೊಳಕ್ಕೆ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದು ಮೋಹನ್ ಮಾಲೆ ಅಂತ ಬರುತ್ತಲ್ವ, ಮೋಹನ್ ಮಾಲೆ ಗುಂಡು. ಇದು ಬರೋದು ಅರೌಂಡ್ 12 ಗ್ರಾಮ್ ಅಷ್ಟಿದೆ. ಇದು ಚೆನ್ನಾಗಿದೆ, ಅದಕ್ಕೆ ಒಂದು ಸತಿ ಹಾಕ್ಕೊಂಡು ನೋಡೋಣ ಅಂತ ಸೈಡಲ್ಲಿ ಎತ್ತಿಟ್ಟಿಸಿದೆ. ಮತ್ತು ಇನ್ನೊಂದು ಇದೂ ತುಂಬ ಚೆನ್ನಾಗಿದೆ ಮುತ್ತುಂದು. ಇದು ಜಸ್ಟ್ 5.5 ಗ್ರಾಮ್ಸ್ ಇದೆ. ಒರಿಜಿನಲ್ ಮುತ್ತುಂದು. ಆ್ಯಕ್ಚುಲಿ ಲುಕ್ ನೋಡಿದ್ರೆ ಒಂಥರ ಪಳಪಳ ಅಂತ ಹೊಳಿತಾ ಇತ್ತು. ಸರಿ ಹಾಕ್ಕೊಂಡು ನೋಡೋಣಪ್ಪ ಅಂದ್ಬಿಟ್ಟು ಮೋಹನ್ ಮಾಲೆ ಗುಂಡನ್ನ ಹಾಕ್ಕೊಂಡೆ. ಇದೆಲ್ಲ ಸ್ವಲ್ಪ ಓಲ್ಡ್ ಫ್ಯಾಷನ್ಗಳೇ, ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ಬ್ರೇಸ್ಲೆಟ್ಗಳು. ಇದು ಬಂದು ಅರೌಂಡ್ 9.5 ಗ್ರಾಮ್ಸ್ ಇದ್ದಾವೆ. ನಿಮ್ಮ ಬಳೆನೂ ಇಲ್ಲೇ ಮಾಡಿಸಿತ್ತು, ಎಲ್ಲ ಇಲ್ಲೇ ಮಾಡಿಸಿತ್ತು. ಒಂದು ನಿಮಿಷ ಹಂಗಾರೆ ಇದನ್ನು ಹಾಕೊಂಡ್ಬಿಡ್ತೀನಿ ನನಗೆ. ನನಗೆ ಓಕೆ, ಇದು ಏನಂತಾರೆ ಹೇಳಿ ಇದಕ್ಕೆ? ಇದು ರೂಬಿನ್ ಹೇಳೋದು.
ಇದು ರುಬಿನ ರುಬಿನಾ, ಪಚ್ಚೆ ರುಬಿನ ಪಚ್ಚೆ ರುಬಿನಾ. ಇದೆಲ್ಲ ಪ್ಯೂರಾ? ಇದು ಎಮರಾಲ್ಡ್. ರೂಬಿ ಅಂದರೆ ರೆಡ್ ಬರುತ್ತೆ ಅಲ್ವಾ? ಇದು ಎಮರಾಲ್ಡ್ ಬರುತ್ತೆ. ಪೀಕಾಕ್ ಬಂದಿದೆ, ಮಧ್ಯದಲ್ಲಿ ಕೃಷ್ಣ ಬಂದಿದೆ. ಸಕ್ಕತ್ತಾಗಿದೆ ಅಲ್ಲ? ಇದು ನೋಡಿ, ಇದೆಷ್ಟು ಚೆನ್ನಾಗಿದೆ ಅಂದರೆ ಆ್ಯಕ್ಚುಲಿ ಹಾಗೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹಾಕ್ಕೊಂಡ್ಮೇಲೆ ಚೆನ್ನಾಗಿತ್ತು. ಜಸ್ಟ್ 4.5 ಗ್ರಾಮ್ಸ್ 4.5 ಗ್ರಾಮ್ಸ್ ಇದೆ. ಸೊ ನೋಡಿ, ನಾನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ರಿಯಲ್ಲಾಗೆ ಈಗ ನಿಮ್ಗೆ ವೀಡಿಯೋಲಿ ಒಂದಷ್ಟು ಲುಕ್ ಕಾಣಿಸ್ತಾ ಇರ್ಬೋದು, ಬಟ್ ರಿಯಲ್ಲಾಗಿ ಹಾಕ್ಕೊಂಡಾಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮತ್ತು ಇನ್ನೊಂದು ಮುತ್ತೊಂದು ಸೈಡ್ಗೆ ಎತ್ತಿಟ್ಟಿದೆ ಅಲ್ವಾ, ಸರಿ ಅದನ್ನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದೆಲ್ಲ ಒರಿಜಿನಲ್ ಮುತ್ತಾಗಿರೋದ್ರಿಂದ ಲುಕ್ ಅಂತೂ ನಿಜವಾಗ್ಲೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಕೊನೆಗೆ ನಾನು ಇದನ್ನೇ ಫೈನಲ್ ಮಾಡಿದೆ. ಬಟ್ ಏನಂದರೆ ಇಲ್ಲಿ ಮುತ್ತು ಕಾಣಿಸ್ತಾ ಇದೆ ಅಲ್ವಾ, ಅದು ನನಗೆ ಇಷ್ಟ ಆಗಿಲ್ಲ. ಅದಕ್ಕೆ ಮೇಲೆ ಎಮರಾಲ್ಡ್ ಏನು ಕಾಣಿಸ್ತಿದೆ ನಿಮಗೆ ಮಣಿ ಅದನ್ನೇ ಕಂಪ್ಲೀಟಾಗಿ ಹಾಕಿಸ್ತಾ ಇದ್ದೀನಿ. ಆ್ಯಂಡ್ 2 ಇಂಚ್ ಎಕ್ಸ್ಟ್ರಾ ಹಾಕಿಸ್ತಾ ಇದ್ದೀನಿ, ಸೊ ದಟ್ ಉದ್ದ ಬರಲಿ ಅಂತ. ಸೊ ಇದನ್ನು ತೆಗ್ಸಿ ಮೇಲೆ ಎಮರಾಲ್ಡ್ ಏನು ಬರುತ್ತೆ ಅದನ್ನು ಹಾಕಿಸ್ತಾ ಇದ್ದೀನಿ. ಬರೀ ಆಲ್ಟ್ರೇಷನ್ ಅಂದರೆ ಸ್ವಲ್ಪ ಅವ್ರು ಮಾಡಿಕೊಡ್ತಾರೆ, ಪರಿಚಯ ಅಂಗಡಿ ಅಲ್ವಾ, ಅದಕ್ಕೆ ನೆನ್ನೆ. ಸೊ ಈ ಮುತ್ತೊಂದು ತುಂಬ ಇಷ್ಟ ಆಯಿತು, ಬಟ್ ಸದ್ಯಕ್ಕೆ ಇದನ್ನು ತೊಗೋತಾ ಇದ್ದೀನಿ. ಎನಿವೇಸ್ ಫೈನಲ್ ಲುಕ್ ಹೆಂಗೆ ಬರುತ್ತೆ ಇದ್ರದ್ದು ಅಂತ ನಾನು ನಿಮಗೆ ಮುಂದಿನ ವ್ಲಾಗ್ ಏನಿದೆ ಅದರಲ್ಲಿ ತೋರಿಸ್ತೀನಿ. ಇದೇನು ಅಮೆರಿಕನ್ ಡೈಮಂಡ್ ಇದು? ಸಿಗ್ನಿಟಿ ಸ್ಟೋನ್ ಬರುತ್ತೆ. ಅಮೆರಿಕನ್ ಮೊದಲು ಅಮೆರಿಕನ್ ಡೈಮಂಡ್ ಬರ್ತಾ ಇತ್ತು, ಈಗ ಅದಕ್ಕಿಂತ ಸಿಗ್ನಿಟಿ ಸ್ಟೋನ್ ಇರುತ್ತೆ, ಶೈನಿಂಗ್ ಜಾಸ್ತಿ ಇರುತ್ತೆ. ಶೈನಿಂಗ್ ಬರುತ್ತೆ. ಶೈನಿಂಗ್. ನನಗೂ ಅಮ್ಮನಿಗೂ ಏನಕ್ಕೋ ಈ ಮುತ್ತೇನಿದೆ ಅಲ್ವಾ, ಅದ್ರ ಪ್ಯಾಟರ್ನ್ ಒಂಚೂರು ಇಷ್ಟ ಆಗ್ತಿರಲಿಲ್ಲ. ಅದಕ್ಕೆ ಎಮರಾಲ್ಡ್ನೇ ಪೂರ್ತಿ ಅದೇ ಆ್ಯಕ್ಚುಲಿ ಲುಕ್ ಬರುತ್ತೆ. ಪೂರ್ತಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ನಂದಂತೂ ಮೂಗ್ಬಟ್ಟು ಲಾಸ್ಟ್ ಟೈಮ್ ಒಂದು ತೊಗೊಂಡಿದ್ದೆ, ಅದು ಬಿದ್ದೋಗಿತ್ತು. ಅದಕ್ಕೆ ಸರಿ ಈ ಸತಿ ಬಂದಾಗ ಇದೊಂದು ಸಿಂಪಲ್ಲಾಗೆ ಪ್ಲೇನ್ ಚಿನ್ನದ ಮೂಗ್ಬಟ್ಟು, ಖಾಲಿ ಇರಬಾರ್ದಲ್ವಪ್ಪ, ಏನೋ ಫಿಲ್ ಆಗಿರಲಿ ಅಂತ ತೊಗೊಂಡೆ. ಸೊ ಎಲ್ಲ ಪರ್ಚೇಸಿಂಗ್ ಮುಗೀತು. ಅದನ್ನು ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿ ಕೊಡೋಕ್ಕೆ ಹೇಳಿದ್ದೀನಿ, ಅಂದರೆ ಆಲ್ಟ್ರೇಷನ್ ಹೇಳಿದ್ದೀನಲ್ವ ನಾನು ಚಿನ್ನಕ್ಕೆ, ಅದೆಲ್ಲ ಪೋಣಿಸಿ 1 ಡೇ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀನಿ. ಅದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಯಿತಾ ನಾನು ತೊಗೊಂಡಿದ್ದು ಪೀಸ್ ಏನು ಅಂತ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿಸಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಈ ಸತಿ ಮೈಸೂರಿಗೆ ಬಂದಾಗ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ನನಗೆ ಫ್ಯಾಮಿಲಿ ಟೈಮ್ ಅಲ್ಲಿ ಇಲ್ಲಿ ಹೋಗೋದ್ರಲ್ಲೇ ತುಂಬ ಕೆಲಸ ಪೆಂಡಿಂಗ್ ಇಟ್ಕೊಂಡು ಬಂದಿರ್ತೀನಿ. ಎನಿವೇಸ್ ಜ್ಯುವೆಲರಿ ವ್ಲಾಗ್ನ ತೋರಿಸಿದ್ದೀನಿ. ನಾನು ನಿಮಗೆ ಅಂಗಡಿ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ. ಅದನ್ನು ಹೇಳ್ತಾ ಬಾಯ್.